ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2024 ಇದಕ್ಕೆ ಸಂಬಂಧಂತೆ ರಿಪೀಟರ್ಸ್ ಹಾಗೆ ಪ್ರೈವೇಟ್ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ್ದಿರುತ್ತೆ, ಸಿಲೆಬಸ್ ಏನಿರುತ್ತೆ, ಇಂಟರ್ನಲ್ ಮಾರ್ಕ್ಸ್ ಇರುತ್ತಾ ಅಥವಾ ಇಲ್ವಾ, ಹಾಗಿದ್ರೆ ಮಾರ್ಕ್ಸ್ ಅನ್ನ ಹೇಗೆ ಕೊಡ್ತಾರೆ, ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ. ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗದೆ ತಪ್ಪದೆ ಲೈಕ್ ಮಾಡಿ, ನಂತರ ಈ ಚಾನಲ್ಗೆ ಮೊದಲ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ನಮ್ಮ ಶಿಕ್ಷಣ ಇಲಾಖೆಯವರು ಈ ವರ್ಷ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅಥವಾ ಎಕ್ಸಾಮ್ ಪ್ಯಾಟರ್ನ್ ನ ಚೇಂಜ್ ಮಾಡಿದ್ರು. ಈಗ ಪ್ರಾಕ್ಟಿಕಲ್ ಇರುವಂತಹ ವಿಷಯಗಳಿಗೆ 70 ಮಾರ್ಕ್ಸ್ ನ ಎಕ್ಸಾಮ್ ಹಾಗೆ 30 ಮಾರ್ಕ್ಸ್ ನ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಇದು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ನಡೀತಾ ಇದೆ. ಆದ್ರೆ ಯಾವ ವಿಷಯಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತಾ ಇರಲಿಲ್ಲ, ಫಾರ್ ಎಕ್ಸಾಂಪಲ್ ಈಗ ಮ್ಯಾಥಮೆಟಿಕ್ಸ್, ಅದ ನಂತರ ಬಿಸ್ನೆಸ್ ಸ್ಟಡೀಸ್, ಕನ್ನಡ, ಇಂಗ್ಲಿಷ್, ಈ ಎಲ್ಲ ವಿಷಯಗಳಿಗೆ ಏನಾಯ್ತು ಅಂತ ಹೇಳಿದ್ರೆ 80 ಮಾರ್ಕ್ಸ್ ನ ಫೈನಲ್ ಎಕ್ಸಾಮ್ ಆಗುತ್ತೆ, 20 ಮಾರ್ಕ್ಸ್ ನ ಇಂಟರ್ನಲ್ ಇರುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಹಾಗಿದ್ರೆ ಈಗ ರಿಪೀಟರ್ಸ್ ಇದ್ದಾರೆ, ಪ್ರೈವೇಟ್ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಈ ಫೈನಲ್ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಆಗುತ್ತೆ, ಈ ಪ್ರಶ್ನೆ ವಿದ್ಯಾರ್ಥಿಗಳು ಬಂದಿತ್ತು. ಯಾಕಂತ ಹೇಳಿದ್ರೆ ಅವರಿಗೆ ಇಂಟರ್ನಲ್ ಮಾರ್ಕ್ಸ್ ಇರತ್ತಾ ಅಥವಾ ಇಲ್ವಾ, ಆ ಪ್ರಶ್ನೆ ಕೂಡ ವಿದ್ಯಾರ್ಥಿಗಳಿತ್ತು. ಈಗ ಪ್ರೈವೇಟ್ ಹಾಗೆ ರಿಪೀಟರ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಅಂದ್ರೆ ಇಂಟರ್ನಲ್ 20 ಮಾರ್ಕ್ಸ್ ಇರತ್ತಾ ಅಥವಾ ಇಲ್ವಾ ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಪ್ರೈವೇಟ್ ಹಾಗೆ ರಿಪೀಟರ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ. ಹಾಗಿದ್ರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಎಷ್ಟು ಮಾರ್ಕ್ಸ್ಗೆ ಆಗುತ್ತೆ, ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ 80 ಅಂಕಗಳಿಗೆ ಆಗತ್ತೆ. ನಿಮಗೂ ಕೂಡ, ನೀವು ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ರಿಪೀಟರ್ಸ್ ಆಗಿರ್ಲಿ, ಪುನರಾವರ್ತಿತ ವಿದ್ಯಾರ್ಥಿಗಳು, ನಿಮಗೂ ಕೂಡ 80 ಅಂಕಗಳ 80 ಮಾರ್ಕ್ಸ್ ನ ಎಕ್ಸಾಮ್ ಆಗುತ್ತೆ. ನಂತರ ಸಿಲೆಬಸ್ ಏನಿರುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ನಮ್ಮ NCERT ಅವರು ಸಿಲೆಬಸ್ ನ ರಿಡ್ಯೂಸ್ ಮಾಡಿದ್ರು ಈ ವರ್ಷ, ಸರಿನಾ, PCMB ವಿದ್ಯಾರ್ಥಿಗಳಿಗೆ. ಸೊ ಆ PCMB ವಿಷಯಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವರ್ಷ ವಿದ್ಯಾರ್ಥಿಗಳು ಯಾವ ಸಿಲೆಬಸ್ ಅನ್ನ ಸ್ಟಡಿ ಮಾಡ್ತಿದ್ದಾರೆ ಅಂದ್ರೆ ರೆಡ್ಯೂಸ್ಡ್ NCERT ಸಿಲೆಬಸ್ ಏನಿದೆ ಅದರ ಪ್ರಕಾರ ನಿಮಗೂ ಕೂಡ ಅಂದ್ರೆ ರಿಪೀಟರ್ಸ್ ಹಾಗೆ ಪ್ರೈವೇಟ್ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮ್ ಆಗುತ್ತೆ. ಈಗ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ, ರಿಪೀಟರ್ಸ್ಗೆ ಹಾಗೆ ಫ್ರೆಷರ್ಸ್ಗೆ ಎಲ್ರಿಗೂ ಕೂಡ ಬೇರೆ ಬೇರೆ ಕ್ವಶನ್ಸ್ ಪೇಪರ್ ಇರುತ್ತಾ, ಈ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಾದ್ರೆ ಇಲ್ಲ. ಫ್ರೆಷರ್ ವಿದ್ಯಾರ್ಥಿಗಳಿಗೆ, ರಿಪೀಟರ್ಸ್ಗೆ ಹಾಗೆ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಒಂದೇ ಕ್ವಶನ್ ಪೇಪರ್ ಇರುತ್ತೆ, ಅಂದ್ರೆ ಒಂದು ವಿಷಯದ ಸೇಮ್ ಕ್ವಶನ್ ಪೇಪರ್ ಇರುತ್ತೆ, ಬೇರೆ ಬೇರೆ ಕ್ವಶನ್ ಪೇಪರ್ ಇರಲ್ಲ. ಸರಿನಾ, ಅದಕ್ಕೆ ಹೇಳಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರೈವೇಟ್, ರಿಪೀಟರ್ಸ್ ಹಾಗೆ ಫ್ರೆಷರ್ಸ್ ಎಲ್ಲರೂ ಕೂಡ ಸೇಮ್ ಸಿಲೆಬಸ್ನ ಪ್ರಕಾರ ಅಂದ್ರೆ ಈ ವರ್ಷ ಏನು ಸಿಲೆಬಸ್ ಏನಿದೆ ಅದರ ಪ್ರಕಾರ ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಹಾಗಿದ್ರೆ ಈಗ ಪ್ರೈವೇಟ್ ಹಾಗೆ ರಿಪೀಟರ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ, ನಂತರ 80 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳಿದ್ರೆ ಈಗ ಅವರಿಗೆ ಮಾರ್ಕ್ಸ್ ಅನ್ನ ಹೇಗೆ ಅಲಾಟ್ ಮಾಡ್ತಾರೆ, ಯಾಕಂದ್ರೆ ಫೈನಲ್ ರಿಸಲ್ಟ್ ಏನಿದೆ ಅದು 100 ಮಾರ್ಕ್ಸ್ ನೀಡಬೇಕಲ್ವಾ. ಹಾಗಿದ್ರೆ ಈಗ ಪ್ರೈವೇಟ್ ಮತ್ತು ರಿಪೀಟರ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಅಂತೂ ಇಲ್ಲ, 80 ಅಂಕಗಳಿಗೆ ಎಕ್ಸಾಮ್ ನಡೆಸ್ತೇವೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅವರಿಗೆ ಮಾರ್ಕ್ಸ್ ಅನ್ನ ಹೇಗೆ ಅಲಾಟ್ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋದಾದ್ರೆ, ನೀವು 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದೀರಾ ಅದನ್ನ 100ಗೆ ಕನ್ವರ್ಟ್ ಮಾಡ್ತಾರೆ. ಅದು ಹೇಗೆ ಕನ್ವರ್ಟ್ ಮಾಡ್ತಾರೆ ಅದನ್ನು ಕೂಡ ಹೇಳ್ಬೇಕಾ, ಹೇಳ್ತೀನಿ. ಈಗ ಸ್ಕ್ರೀನ್ ಮೇಲೆ ನೋಡಿ, ಓಕೆನಾ. ಈಗ ಎಕ್ಸಾಂಪಲ್ಗೆ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಈ 80 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ ಆ 80 ಮಾರ್ಕ್ಸ್ಗೆ 60 ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ, ಸರಿನಾ. ಆವಾಗ ಈಗ 100 ಮಾರ್ಕ್ಸ್ಗೆ 60 ಮಾರ್ಕ್ಸ್ ಅನ್ನ ಕನ್ವರ್ಟ್ ಮಾಡಿದ್ರೆ ಎಕ್ಸ್ ಆಗತ್ತೆ ಅಂತ ಅಂದ್ಕೊಳ್ಳೋಣ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅವಾಗ ಏನಾಗುತ್ತೆ 80 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 60 ಇಂಟು 100 ಅಂತ ಆಯಿತು. ಸರಿ ಇದೆಯಾ? ಸರಿ ಇದೆ. ಅದರ ನಂತರ ಈ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೇನು ಗೊತ್ತಾಗುತ್ತೆ, ನಿಮಗೆ 100ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ತಿಳ್ಕೊಳ್ಬಹುದು. ಈಗ ಇಲ್ಲಿ ನೋಡಿ, 60 ಇಂಟು 100 ಡಿವೈಡೆಡ್ ಬೈ 80, ಸರಿನಾ. ಈಗ ಇದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಗೊತ್ತಾ, 75 ಅಂತ ಬರುತ್ತೆ. ಹಾಗಿದ್ರೆ ಇದನ್ನ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಸರಿನಾ. ಅಂದರೆ 80ಗೆ 60 ಮಾರ್ಕ್ಸ್ ತೆಗೆದುಕೊಂಡ್ರೆ ನೀವು 100ಗೆ 75 ಪಡೆದುಕೊಂಡಿರ್ತೀವಿ. ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ನಂತರ ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.